ನನ್ನ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾನು ಇವತ್ತು ಚಾಮರಾಜಪೇಟೆಯಿಂದ ಈದ್ಗಾ ಮೈದಾನ ಅಥವಾ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುತ್ತಲ್ಲ ಆ ರೋಡಲ್ಲಿದ್ದೀನಿ. ಅಂದರೆ ಎಕ್ಸಾಕ್ಟ್ಲಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ಟು. ಇದರ ಪೊಲೀಸ್ ಸ್ಟೇಷನ್ ಆಪೋಸಿಟ್ಟು ವಾವ್ ಇಡ್ಲಿ ಅಡ್ಡ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗಲೂ. ಇಲ್ಲಿ ಮಾಡೋದು ಬರೀ 3 ಐಟಮು: ಇಡ್ಲಿ, ವಡೆ ಮತ್ತು ಒಂದು ರೈಸ್ ಬಾತು. ಇದು ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಜನ ಎಲ್ಲಿಂದನೋ ಬರ್ತಾರಂತೆ. ಸೊ ಬನ್ನಿ, ನೀವು ಒಂದ್ಸಲ ಇಲ್ಲಿ ಏನಿದೆ ಅಂತ ವಿಶೇಷ ತಿಳ್ಕೊಂಬರೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈ ಹೋಟೆಲಲ್ಲಿ ಅಂತ ವಿಶೇಷ ಏನು ಅಂತ ತಿಳ್ಕೊಂಬರೋಣ. ಅಕ್ಕ ನಮಸ್ತೆ. ಓಕೆ, ಏನಕ್ಕ ತಮ್ಮ ಹೆಸರು? ರಜನಿ ಅವರು. ಓಕೆ, ಎಷ್ಟು ವರ್ಷ ಆಯಿತು ನಿಮಗೆ? ಹೇಗೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ? ಮುಂಚೆ ನಮ್ಮ ಫಾದರ್ ಎಲ್ಲ ಇದೆ. ಹಾಂ 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 ಸ್ವೀಟ್ಸು, ಹಾಂ ಹಾಂ ಚಾಟ್ಸ್ ಐಟಮ್ಸ್, ತಿನ್ನೋ ಫುಡ್ ಐಟಮ್ಸ್ ಇದೆ. ಹಾಂ 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 ಕಡೆಯಿಂದ ನಮಗೂ ಬಂದಿದೆ, ಗಿಫ್ಟಾಗಿ ಬಂದ್ಬಿಟ್ಟಿದೆ. ಓಕೆ ಓಕೆ. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ, ಪಲಾವ್ಗೆಲ್ಲ ಮಸಾಲೆಗೆ ಎಲ್ಲ ನೀವು ಮನೆಯಲ್ಲೇ ರೆಡಿ ಮಾಡ್ತೀರಾ? ರೆಡಿ ಮಾಡಿದ್ರು ಎಲ್ಲ ನೀವೇ ಮಾಡೋದು? ಓಕೆ ನಾನೇ ಮಾಡೋದು. ಓಕೆ ಮನೇಲಿ ಎಲ್ಲ ತಯಾರಿ. ಓಕೆ ಓಕೆ. ಇವರು ನಿಮ್ಮ ಬ್ರದರ್ ಅವರ, ಅರ್ಜುನ್ ಅವರು ಅಥವಾ ಇಲ್ಲ, ನನ್ನ ಮಗ. ನಿಮ್ಮ ಮಗ ಅವರಾ? ಹೌದಾ? ಓಕೆ ಓಕೆ, ರೈಟ್ ರೈಟ್ ರೈಟ್. ಸೊ ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಇರ್ತಾರೆ ಅವರು, ಇನ್ನೊಬ್ಬರು ಮಗನಾ? ಹಾಂ, ಅವ್ರು ಚಿಕ್ಕವರು. ಓಕೆ ಓಕೆ ಸರಿ. ಚಿಕ್ಕವರು. ಓಕೆ ಓಕೆ. ನಿಮ್ಮ ಯಜಮಾನ್ರಮ್ಮ? ಯಜಮಾನ್ರು ಇದ್ದಾರೆ. ಅವ್ರೇನು ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅವ್ರು ರಿಯಲ್ ಎಸ್ಟೇಟು. ಹೆಂಗೆ ಒಂಥರ ಖುಷಿ ಅನ್ಸುತ್ತೆ ನೋಡಿದ್ರೆ, ಅವ್ರು ರಿಯಲ್ ಎಸ್ಟೇಟು, ನೀವು ಹೋಟೆಲ್. ಬಂದಿರೋದು ನಮಗೆ. ಓಕೆ. ಅಣ್ಣ ಅವ್ರದ್ದು ನಿಮಗೆ ಸಪೋರ್ಟ್ ಹೇಗಿದೆ? ನಿಮ್ಮ ಮನೆಯವ್ರದ್ದು ಒಳ್ಳೆಯ ಸಪೋರ್ಟು? ಓಕೆ ಓಕೆ, ರೈಟ್ ರೈಟ್ ರೈಟ್. ಓಕೆ. ಸೊ ನಿಮ್ಮ ಏನು ವಿಶೇಷ ಅಕ್ಕ ನಿಮ್ಮ ಹೋಟೆಲಲ್ಲಿ? ಅದೇ ಕತ್ತೆ ಇಡ್ಲಿ, ಚಿಕ್ಕ ಇಡ್ಲಿ, ಹಾಂ ಹಾಂ, ಬೆಣ್ಣೆ ಇಡ್ಲಿ ಇರುತ್ತೆ, ತುಪ್ಪದ ಇಡ್ಲಿ ಇರುತ್ತೆ. ಓಕೆ. ರೈಸ್ ಮತ್ತು ವಡ. ಓಕೆ. ಸೊ ಚಟ್ನಿ ಎಲ್ಲ ಇಲ್ಲೇ ರೆಡಿ ಮಾಡೋದು? ಚಟ್ನಿ ಎಲ್ಲ ಇದೆ. ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಓಕೆ. ಇಲ್ಲಿ ರುಬ್ಕೊಳ್ಳೋದು. ಇಲ್ಲಿ ರುಬ್ಕೊಳ್ಳೋದು. ಮನೆಯಲ್ಲಿ ಅಕ್ಕ ತಮ್ಮದು? ಆ ಥರ. ಓಕೆ ಓಕೆ, ಸರಿ ಸರಿ ಸರಿ.
ಅಣ್ಣ ಏನು ನಿಮ್ಮ ಹೆಸರು? ಎಮ್.ಎನ್. ರೆಡ್ಡಿ ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಣ್ಣ? ಕೋರ್ಮಂಗ್ಲದಿಂದ. ಇಡ್ಲಿ ವಡೆ ತಿನ್ನೋದಕ್ಕೆ? ಇಡ್ಲಿ ವಡೆ ಅಂದರೆ ಟೇಸ್ಟ್ ಚೆನ್ನಾಗಿದೆ, ಒಂದು ಸರ್ತಿ ನೋಡಿದೆ, ಚೆನ್ನಾಗಿದೆ, ಅದರಿಂದ ಬಂದೆ. ಓಕೆ, ಏನೇನು ಮಾಡ್ತಾರೆ ಅಣ್ಣ ಇಲ್ಲಿ? ಇಡ್ಲಿ ವಡೆ ನಂಗೆ ಇಡ್ಲಿ ತುಂಬ ಇಷ್ಟ. ಬಾತ್ ಮಾಡ್ತಾರೆ, ಪಲಾವ್ ಅನ್ನೋದು, ಅದು ತುಂಬ ಇಷ್ಟ. ಇವತ್ತು ಮಾಡಿದ್ದಾರೆ. ಓಕೆ, ಸಣ್ಣ ಟೇಸ್ಟ್ ನೋಡ್ತೀರಾ ಇವತ್ತು? ಓಕೆ, ನೋಡಲೇಬೇಕಲ್ಲ, ಬಂದಿದ್ದೀವಿ. ನಿಮ್ಮ ಕೋರ್ಮಂಗ್ಲ ಸುತ್ತಮುತ್ತ ಈ ಥರ ಟೇಸ್ಟ್ ಯಾವುದೂ ಇಲ್ಲ ಅಂತೀರಾ? ಇದ್ದಾವೆ, ರೆಸ್ಟೋರೆಂಟ್ಗಳಿದ್ದಾವೆ. ಎಲ್ಲ ನಾನು ಇರೋದು ಹುಟ್ಟು ಬಿಡ್ದಿರೋದು ಇಲ್ಲೇ. ಬಟ್ ನಿನ್ನೆ ಅಲ್ಲಿ ಹೋಗಿದ್ದೆ. ಬಟ್ ಬೇರೆ ಕಡೆ ಆರ್ಡರ್ ಮಾಡೋಕ್ಕೆ ಇಷ್ಟ ಆಗಲ್ಲ, ನನಗೆ ಇಷ್ಟವಾದ ಕಡೆ ನಾನು ತಿನ್ನಕ್ಕೆ ಬಂದೆ. ಓಕೆ ಓಕೆ, ರೈಟ್. ಸೊ ನಿಮ್ಗೆ ಬೇರೆ ಯಾರಾದರೂ ಒಳ್ಳೆ ಇಡ್ಲಿ ವಡೆ ಎಲ್ಲಿ ಸಿಗುತ್ತೆ ಅಂದರೆ ಈ ಹೋಟೆಲ್ ರೆಫರ್ ಮಾಡ್ತೀರಾ? ರೆಫರ್ ಮಾಡಿದ ಆಲ್ರೆಡಿ ನನ್ನ ಫ್ರೆಂಡ್ಸ್ ಒಬ್ಬರು ಬಾಲ್ಮುಕೇಶ್ವರ ರೆಡ್ಡಿ ಅಂತ, ಅವನು ಒಂದು ಬೆಂಚ್ ಕಾರಲ್ಲಿ ಅಲ್ಲಿ ಹಾಕ್ಬಿಟ್ಟು ಬಂದು ಒಂದು ಸರ್ತಿ ತಿನ್ಕೊಂಡು ಹೋಗಿದ್ದಾನೆ ಇಲ್ಲಿ ಇಡ್ಲಿ. ಓಕೆ ಓಕೆ ಓಕೆ, ರೈಟ್ ಸರ್. ಇಲ್ಲ ನಾನು ಅವ್ನಿಗೆ ಹೇಳಿದ್ದೆ, ಅವನೆಲ್ಲ ನಿಂತ್ಬಿಟ್ಟು ಬಂದು ಒಂದಿನ ಅರ್ಧ ಗಂಟೆ ಆಗಲ್ಲ ಕಣೋ, ಆದರೂ ಇಡ್ಲಿ ಮಾತ್ರ ಚೆನ್ನಾಗಿದೆ ಓಕೆ ಅಂತ ಹೇಳ್ದ. ಅವರು ಒಂದು 200-300 ಜನ ಕೆಲಸ ಕೊಟ್ಟರೋರು. ಇಡ್ಲಿ ತುಂಬ ಚೆನ್ನಾಗಿರ್ತದೆ. ನಾನು ತಿಂದಿದ್ದೀನಿ ಸರ್, ನನ್ನ ಜೊತೆಲಿರೋ ಬ್ಯಾಂಕಲ್ಲಿ ಕೆಲಸ ಮಾಡೋರಲ್ಲ 5-6 ಜನ ಬಂದು ಹೋಗ್ತಾರೆ. ಬಟ್ ಇವತ್ತು ಭಾನುವಾರ ಅಂತ ಫ್ರೀ ಇದ್ರು ನಾವು ವೇಟ್ ಮಾಡೋಣ ಅಂತ ಅಷ್ಟೇ. ರೈಟ್. ಬಿರಿಯಾನಿ ತಿನ್ನೋರು ಇಡ್ಲಿ ತಿನ್ನಕ್ಕೆ ಬಂದು ಅರ್ಥ ಮಾಡ್ಕೊಳ್ಳಿ. ಹೌದು. ನನ್ನ ಮಗನ ಪಾರ್ಸಲ್ ತಗೋಣ ಅಂತಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಇವರು. ಅಣ್ಣ ಏನು ನಿಮ್ಮ ಹೆಸರು? ಚಿಕ್ಕಣ್ಣ ಅವರು. ನೀವು ರೆಗ್ಯುಲರಾಗಿ ಬರ್ತೀರಾ ಇಲ್ಲಿಗೆ? ಹಾಂ 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 ಇವ್ರ ಮನೆಯಲ್ಲ ಬಾಡಿಗೆಗಿರೋದು. ಹಾಂ. ಸೊ ಟೇಸ್ಟ್ ಚೆನ್ನಾಗಿದೆ ಅಂದರು, ಅದು ನೋಡೋಕೆ ಬಂದಿದ್ದೀರಾ? ಓಕೆ. ಇಲ್ಲ, ಇಡ್ಲಿ ಚೆನ್ನಾಗಿದೆ ರೀ. ಅಂದರೆ ಎಂತ ಮಲ್ಲಿಗೆ ಇಡ್ಲಿ ಎಲ್ಲ ತಿಂದಿದ್ದೀವಿ. ನನಗೆ ಈ ಇಡ್ಲಿ ಟೇಸ್ಟ್ ನನಗೆ ಸಿಗಲಿಲ್ಲ ರೀ. ನೋಡಿ, ಇನ್ನೂ ಇಡ್ಲಿ ಕೊಟ್ಟಿಲ್ಲ, ಬಂದು 1 ಅವರ್ ಆಯಿತು ಪಾರ್ಸಲ್. ಇಲ್ಲ, ಚೆನ್ನಾಗಿದೆ. ಏನಂದ್ರೆ ಊಟದ ವಿಷಯದಲ್ಲಿ ಪೆಟ್ರೋಲ್ ಖರ್ಚಾದ್ರೂ ಪರವಾಗಿಲ್ಲ. ಪೆಟ್ರೋಲ್ ಖರ್ಚು ಮಾಡಿ ನಾಟಿ ಕೋಳಿ ತಿನ್ನಕ್ಕೆ ಹೋಗ್ತೀವಿ ಕಿಲೋಮೀಟರ್ ಗಟ್ಟಲೆ ಅಂತವ್ರು. ಈ ಇಡ್ಲಿಗೋಸ್ಕರ ಬಂದಿದ್ದೀವಿ. ಓಕೆ, ರೈಟ್, ಥ್ಯಾಂಕ್ ಯು. ಅಣ್ಣ ನಮಸ್ತೆ. ಏನು ನಿಮ್ಮ ಹೆಸರು? ಅಜಯ್ ಸಿಂಗ್. ಓಕೆ, ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಮಾಡಿ? ಇದು ಓಪನ್ 6 ತಿಂಗಳಾಯ್ತು. ಓಕೆ, ಇದಕ್ಕೂ ಮುಂಚೆ ಏನು ಮಾಡ್ತಿದ್ರಿ ಅಣ್ಣ ತಾವು? ಇದಕ್ಕೂ ಮುಂಚೆ ನಮ್ಮದೇ ಹೋಟ್ಲ್ ಇದೆ. ಹಾಂ JP ನಗರದಲ್ಲಿತ್ತು. ಇವಾಗ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕ ವಯಸ್ಸಿಂದನೂ ಓದೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಿಸ್ನೆಸ್ ಫೀಲ್ಡ್. ಸೊ ಅದೇ ಹಂಗೆ ಕಂಟಿನ್ಯೂ ಆಯಿತು. ಅಣ್ಣ ಪ್ರೈಸ್ ಹೇಗೆ ನಿಮ್ಮಲ್ಲೆಲ್ಲ? ಸರ್, ಆಫ್ ರೈಸ್ 25, ಫುಲ್ ರೈಸ್ 40, ತಟ್ಟೆ ಇಡ್ಲಿ 15, ಚಿಕ್ಕ ಇಡ್ಲಿ 10, ವಡೆ 5, ಬೆಣ್ಣೆ ಇಡ್ಲಿ 25, ತುಪ್ಪದ ಇಡ್ಲಿ 20. ಓಕೆ, ಇದು 10 ರೂಪಾಯಿ ಅಂದರೆ ಅದು 2 ಇಡ್ಲಿಗೆ? ಚಿಕ್ಕ ಇಡ್ಲಿ ಇಲ್ಲ, ಒಂದು ಇಡ್ಲಿಗೆ 10 ರೂಪಾಯಿ. ಒಂದೊಂದು ಸಿಂಗಲ್ಗೆ ಕಾಸ್ಟ್ ಇರುತ್ತೆ. ಓಕೆ ಓಕೆ, ರೈಟ್ ಸರ್. ಸೊ ಏನಂತ ಸರ್ ಕಸ್ಟಮರು ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ? ನಾವು ಕಸ್ಟಮರ್ಸ್ನೆಲ್ಲ ಮಾತಾಡಿಸಿದ್ವಿ. ಒಬ್ರು ಹೇಳಿದ್ರು ನಾವು ಬಿರಿಯಾನಿ ತಿಂತಿದ್ದವರು ಇವತ್ತು ಇಡ್ಲಿಗೆ ಬಂದಿದ್ದೀವಿ ಅಂದರೆ ತಿಳ್ಕೊಳ್ಳಿ ಹೆಂಗಿದೆ ಅಂತಂದ್ರು. ದೇವರ ಆಶೀರ್ವಾದ ನಮ್ದೇನಿಲ್ಲ, ಅವ್ರು ಬಂದ್ರೇನೆ ನಮಗೆ ಖುಷಿ. ಅವ್ರು ಬಂದು ಖುಷಿಯಿಂದ ತಿಂತಾರಲ್ಲ, ಅದೇ ನಮಗೆ ಖುಷಿ. ಓಕೆ, 2 इडली 2 वड़ा। ना 1 इडली 2 वड़ा। 25 रुपये। 1 इडली बस हो गया। 5 रुपये तुम्हें कल दे दो। ये अभी दे दो। है ना? 50। 2 इडली 2 वड़े 4 वड़े 60। ವಾಟರ್ ಬಾಟಲ್ ಬರಾಬರ್ 15 ಇಯರ್ಸ್ ಬ್ಯಾಕ್ ಇತ್ತು, ತಗ್ಸಿ ಚುಂಚುಗಟ್ಟಲ್ಲಿ ಇತ್ತಿದ್ದು ನಮ್ದು. ಓಕೆ, ಆಮೇಲೆ ಈಗ ಮತ್ತೆ ರೀಓಪನ್ ಮಾಡಿರೋದು. ಓಕೆ, ಚುಂಚುಗಟ್ಟದಲ್ಲಿ ಇಲ್ಲ ಇವಾಗ? ಚುಂಚುಗಟ್ಟದಲ್ಲಿ ಇಲ್ಲ. ಮತ್ತೆ ಇವಾಗ JP ನಗರದಲ್ಲೂ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ತಿರ್ಗಿ ಓಪನ್ ಮಾಡ್ತಾ ಇದ್ದೀರಾ? ಮಾಡಬೇಕು? ರನ್ನಿಂಗ್ ಇದೆ. ಅದನ್ನ ಯಾರು ನೋಡ್ಕೋತಾರ? ಅಲ್ಲಿ ನಮ್ಮ ಚಿಕ್ಕಮ್ಮ ನೋಡ್ಕೊಂಡು. ಓಕೆ ಓಕೆ, ಸೇಮ್ ಡಿಟ್ಟೋ ಇಡ್ಲಿ. ಓಕೆ, ಬಾಬ್ ಇಡ್ಲಿ ಅಡ್ಡಾನೆ. ಹಾಂ. ತಾವು ಏನು ಓದಿರೋದು ಅರ್ಜುನ್ ಅವರ? ನಾವು ಓದಿರೋದು 6ನೇ ಕ್ಲಾಸ್. 6ನೇ ಕ್ಲಾಸ್.
ಹೇಗೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಗೆ ಹೇಗೆ ಐಡಿಯಾ ಬಂದಿದೆ ಆ್ಯಕ್ಚುಲಿ? ನಮ್ಮ ತಾತ ಇಂದ. ಹೌದಾ? ಓ, ಅಂದರೆ ನಿಮ್ಮ ಅವ್ರದೆಲ್ಲ ಹೋಟ್ಲು ಫೀಲ್ಡೆ. ಹೌದಾ? ಓಕೆ. ಹೋಟ್ಲು ಫೀಲ್ಡ್ ಬರೀ ಚಾಟ್ಸು, ಬರೀ ತಿನ್ನೋ ಫೀಲ್ಡ್ ಅವ್ರದ್ದು. ಓಕೆ ಓಕೆ. ಅವ್ರು ಏನು ಮಾಡ್ತಾ ಇದ್ದಿದ್ದು ತಾತ ಅವರು? ಅದೇ ಚುಂಚುಕಟ್ಟ. ಚುಂಚುಕಟ್ಟ ನಮ್ದೆಲ್ಲ ನಾವು ಮುಂಚೆಯಿಂದನೂ ನಮ್ದು ತಿನ್ನೋದೆ ಸ್ವೀಟ್ಸು, ಚಾಟ್ಸು. ಎಲ್ಲಿ ಸ್ವೀಟ್ಸ್ ಅಂತ ಫೇಮಸ್. ಏನಮ್ಮ ತಮ್ಮ ಹೆಸರು? ಮೇರಿ ಅವರು. ರೆಗ್ಯುಲರಾಗಿ ಬರ್ತೀರಾ ಈ ಹೋಟೆಲ್ಗೆ? ಓಕೆ. ಏನು ಇಷ್ಟ ಅಮ್ಮ ಇಲ್ಲಿ? ಇಡ್ಲಿ. ಓಕೆ. ಇಡ್ಲಿ ವಡೆ ಭಾಳ ಫೇಮಸ್ ಇಲ್ಲಿ. ಓಕೆ. ಎಲ್ಲಿಂದ ಬಂದಿರೋದಮ್ಮ ತಾವು? ಕಾಟನ್ಪೇಟ್. ಓಕೆ ಓಕೆ. ಬ್ರದರ್, ನಿಮಗೆ ಏನನ್ಸುತ್ತೆ ಟಿಫನ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಚರ್ಚ್ ಮುಗಿಸ್ಕೊಂಡು ಯಾವಾಗಲೂ ಸಂಡೇ ಬರೋದು. ಸಂಡೇ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತೀರಾ? ಓಕೆ. ಪ್ರೈಸ್ ಎಲ್ಲ ಹೇಗಿದೆಮ್ಮ ಇಲ್ಲಿ? ರೇಟ್ ಎಲ್ಲ ಕಡಿಮೆ. ಸೊ ರೇಟು ಕಡಿಮೆ, ಒಳ್ಳೆ ಕ್ವಾಲಿಟಿ ಫುಡ್ಡು. ಓಕೆ. ಥ್ಯಾಂಕ್ಸ್ ಅಮ್ಮ. भैया वाटर इडली बन रही नवे शेप हां वही बोल कर रहा याद दिलाया बीच बने मुझे सिर्फ खाना है ಈ ಇಷ್ಟು ರೈಸ್ ಬಾತ್ ಯಾರು ಕೊಡಲ್ಲ ಇಷ್ಟು ರೇಟ್ಗೆ. ಕ್ವಾಂಟಿಟಿ ಜಾಸ್ತಿ, ಕಾಸು ಕಡಿಮೆ. ಟೇಸ್ಟ್ ಸೂಪರ್. ಓಕೆ. ಏನು ತಮ್ಮ ಹೆಸರು? ಇಳಂಗೋನ್. ಎಲ್ಲಿಂದ ಬಂದಿದ್ದೀರಾ ಸರ್? ಮಾವಳಿಯಿಂದ. ಓಕೆ. ಟಿಫನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಹೌದು, ಇಲ್ಲೇ ಬಂದಿದ್ದೀವಿ. ಓಕೆ ಓಕೆ. ನಾವು ಇಡ್ಲಿ ತಿನ್ಬೇಕಂದ್ರೆ 3 ಸತಿ ಬಂದಿದ್ದೀವಿ. ಇಡ್ಲಿ ಸಿಕ್ಕಿಲ್ಲ. ಓಹೋ. ಇವತ್ತಾದರೂ ರೈಸ್ ಬಾತ್ ತಿಂದು ರಿಕ್ವೆಸ್ಟ್ ಮಾಡಿ ಒಂದು ಇಡ್ಲಿ ನಾವು ತೊಗೊಂಡ್ಬಿಟ್ರು. ಒಂದು ಇಡ್ಲಿ ಕೂಡ ಬಾ. ಓಕೆ. ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ. ಓಕೆ ಓಕೆ. ಸೊ ಇಡ್ಲಿ ಅಷ್ಟು ಫೇಮಸ್ ಇಲ್ಲಿ. ಚೆನ್ನಾಗಿದೆ. ತಿನ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತು. ಓಕೆ. ಟೇಸ್ಟ್ ಇದೆ. ನಾವು ಕೊಡೋ ದುಡ್ಡಿಗೆ ಕ್ವಾಲಿಟಿ ಜಾಸ್ತಿ, ದುಡ್ಡು ಕಡಿಮೆ. ಹಾಂ. ಭಾಳ ಚೆನ್ನಾಗಿ ಮಾಡೋದು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ 2 ರೈಸ್ ಬಾತು, 8 ವಡೆ, 1 ಇಡ್ಲಿಗೆ 135 ರೂಪಾಯಿ. ಬೇಡ ಅಂದ್ರೂ ಒಳಗಡೆ ಹೋಗ್ತಾ ಇದೆ. ಏನು ಸರ್ ತಮ್ಮ ಹೆಸರು?
ನಮ್ಮ ಹೆಸರು ರಾಮಕೃಷ್ಣ. ರಾಮಕೃಷ್ಣ, ಎಲ್ಲಿಂದ ಬಂದಿರೋ ತಾವು? ನಾವು ಅಗ್ರಹಾರದಿಂದ ಬಂದಿದ್ದೀವಿ. ಹಾಂ ಹಾಂ. ತುಂಬ ನಮಗೆ ಡೈಲಿ ಕೂಡ ಬಂದು ಮಾಡ್ಕೊಂಡು ಹೋಗ್ತೀವಿ ನಾವು. ಓಹೋ. ಅಲ್ಲಿಂದ ಬಂದು ಮಾಡ್ತೀವಿ. ಹಾಂ ಹಾಂ. ಆರೋಗ್ಯ ಇದೆ, ಓಕೆ. ಹೊಟ್ಟೆ ಏನು ತೊಂದರೆ ಇರಲ್ಲ. ಹಾಂ ಹಾಂ. ಮಧ್ಯಾಹ್ನ ಊಟ ಆರಾಮ ಹೋಗುತ್ತೆ. ಓಕೆ. ಬೇರೆ ಅದು ಇದು ತಿನ್ಬಿಟ್ರೆ ಖಾರ ಗೀರ ತಿನ್ಬಿಟ್ರೆ ಹೊಟ್ಟೆ ಇದು ಆರಾಮ. ಓಕೆ. ಹೋಟ್ಲ್ ಇಲ್ಲಿ ಹೋಗು, ಎಲ್ಲಿ ಹೋಗಿ ಬೇಡ, ಇಲ್ಲೇ ಹೋಗುಂತ. ಹಾಂ ಹಾಂ. ನಮ್ಮ ಟೈರ್ ಬಜಾರ್. ಹಾಂ ಹಾಂ. ನಮ್ಮ ಒಬ್ಬರು ಗೊತ್ತಾಗಿದ್ರೆ 10 ಜನಕ್ಕೆ ಹೇಳ್ಬಿಡ್ತಾರೆ ಅಲ್ಲಿ ಹೋಗು ಅಲ್ಲಿ ಹೋಗಂತ. ಹಾಂ. पार्सल को कड़ा को होते रहने की ಇನ್ನೊಂದು ಚಿಕ್ಕಮ್ಮ ಅವ್ರದ್ದೇನೋ ಇದೆ ಅಂತಂದ್ರೆ ಅದು ನಿಮ್ಮ ತಂಗಿಯವರಾ? ಓಕೆ. ಇನ್ನೊಂದಲ್ಲಿ ಮಾಡಿದೀವಿ, ಹಾಂ 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 ಹಾಂ. ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ. ಓಕೆ. ಸಪೋರ್ಟ್ ಕೊಡ್ತಾ ಇದ್ದಾರೆ. ಓಕೆ ಓಕೆ ಮಾಡೋಣ ಅಂತ ದೇವರ ಆಶೀರ್ವಾದದಿಂದ ಓಕೆ. ರೈಟ್. ಇನ್ನೊಂದು 2 ಕಡೆ ಮಾಡೋಣ. ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಕ್ಕ? ಕಸ್ಟಮರ್ ಇಂದಾನೆ ನಮ್ಗೆ ಶಕ್ತಿ, ರುಚಿ ಹೆಚ್ಚಾಗ್ತಾ ಇರೋದು. ಓಕೆ. ನಿಜ. ಹಾಂ ಹಾಂ ಹಾಂ. ಇದು ಸತ್ಯ. ಮೋಸ್ಟ್ಲಿ ಶನಿವಾರ ಭಾನುವಾರ ಬಂದರೆ ನೀವು ಒಂದು ಸೆಕೆಂಡ್ ನಿಂತ್ಕೊಳ್ಳೋಕೆ ಪುರ್ಸತ್ತಿರಲ್ಲ ಅನ್ಸುತ್ತೆ. ಓಕೆ. ಶನಿವಾರ, ಭಾನುವಾರ, ಸೋಮವಾರ, ಗುರುವಾರ, ಈ ಮಂಗಳವಾರ, ಬುಧವಾರ ಸ್ವಲ್ಪ ನಾನ್ ಹಾಂ. ವೆಜ್ ಎಲ್ಲ ಇರುತ್ತಲ್ಲ, ಹೌದು. ಹಂಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ ಓಕೆ ಮಿಕ್ಕಿ ದಿವಸ ಎಲ್ಲ ಜಾಸ್ತಿ. ಓಕೆ ಓಕೆ ರೈಟ್. ನಿಜ. ಈ ಥರ ನಾವು ಬರೀ 6 months ಆಯಿತು. ಹಾಂ ಹಾಂ ಹಾಂ. ಇಷ್ಟು ನಾವು ಮಾಡಿದ್ವಿ ಅಂದ್ರೆ ನಮಗೆ ನಂಬಕ್ಕಾಗಲ್ಲ. ಓಕೆ ಓಕೆ. ನಿಜ. ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ದಕ್ಕ ಬಿಸ್ನೆಸ್? ನಾವು ಹಾಂ. ಬಂಡವಾಳ ಅಂದರೆ ಏನು ಬಂಡವಾಳ ಎಲ್ಲ ಹಾಕಿ ಒಂದು 40,000. ಓಕೆ. 40,000ದಿಂದ ಸ್ಟಾರ್ಟ್ ಮಾಡಿದ್ದು. 40,000 ರೂಪಾಯಿ ಬಂಡವಾಳ ಹಾಕ್ತೇವೆ ಫಸ್ಟ್ ಟೈಮ್. ಓಕೆ. ಸಾಮಾನಿಗೆ ಹಾಂ ಹಾಂ. ಇಲ್ಲ. ಓಕೆ. ಆಮೇಲೆ ಒಂದು ಬಾಕ್ಸ್ ಇಡ್ಲಿ, ಹಾಂ ಹಾಂ. ಓಕೆ. ಒಂದು 2 kg ರೈಸ್ ಮಾಡಿದ್ದೆ, ಹಾಂ, ಒಂದು ಹಾಂ. ಅರ್ಧ kg ಚಟ್ನಿ ಮಾಡಿದ್ದೆ. ಓಕೆ ಓಕೆ. ಫಸ್ಟೇನೆ ಪರವಾಗಿಲ್ಲ. ಇವತ್ತು ಎಷ್ಟು ಕೆ ಜಿ ರೈಸ್ ಹೋಗುತ್ತಾಗ? ಇವತ್ತು ಹೋಗುತ್ತೆ 25 kg ರೈಸ್ ಹೋಗುತ್ತೆ, ಹಾಂ ಹಾಂ. 40 ಬಾಕ್ಸ್ ಇಡ್ಲಿ ಹೋಗುತ್ತೆ. 40 ಬಾಕ್ಸ್ ಇಡ್ಲಿ ಹೋಗುತ್ತೆ. ಓಕೆ. 2 ಟೈಮ್ ಸೇರಿ 2 ಟೈಮ್ ಸೇರಿ. ಓಕೆ ಓಕೆ. ವಡೆ ಒಂದು 1,100 ಹೋಗುತ್ತೆ. ಓಹೋ ಹೋ. ಸರಿ ಸರಿ ಸರಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೀಗೆ ನಿಮ್ಮ ಅನ್ನ ಸೇವೆ ಮುಂದುವರಿಲಿ. ಓಕೆ. ಸೊ ಇನ್ನೂ ಒಂದಷ್ಟು ಹೊಸ ಬ್ರಾಂಚ್ಗಳು ಮಾಡಿ. ಓಕೆ ಓಕೆ. ಅವರು ಧೈರ್ಯ ಕೊಡ್ತಾರೆ, ನಾವು ಅವ್ರಿಗೆ ಧೈರ್ಯ ಕೊಡ್ತೀವಿ. ಸರಿ ಸರಿ. ಕರ್ಕೊಂಡು ಹೋಗಿ ಅಂತ ನಮ್ಮ Right. ಆಸೆ ಅಷ್ಟೇ. ನಮ್ದು ರೇಟು ಕಡಿಮೆ ಸರ್. ಹಾಂ. ನಾವು ರೇಟು ಕಡಿಮೆ ಕೊಡ್ತೀವಿ. ಹಾಂ ಮತ್ತೆ ಹೊಟ್ಟೆ ತುಂಬಾನು ಎಲ್ಲೋ ಖುಷಿ ಪಟ್ಟು ಹೋಗ್ತಾರೆ. ಹಾಂ ಹಾಂ. ಇವತ್ತು ಒಬ್ರು ತಿನ್ಕೊಂಡು ಹೋಗ್ಬಿಟ್ರೆ ಹಾಂ. ಮತ್ತೆ ನಾಳೆ ಇನ್ನೊಬ್ರನ್ನ ಕರ್ಕೊಂಡು ಬರ್ತಾರೆ. Okay. ಚೆನ್ನಾಗಿದೆ ಬನ್ನಿ ಅಂತ. Okay. ಹಾಗಾಗಿ ನಮ್ದು ಇದು ಹ್ಮ್. ಆಗ್ತದೆ. ಓಕೆ. ಆದ್ರೆ ಬಿಸಿ ಬಿಸಿ ಕೊಡ್ತೀವಿ. ಕರೆಕ್ಟ್ ಕರೆಕ್ಟ್. ಹಾಂ. ಒಂದು 5 ನಿಮಿಷ ವೇಟ್ Okay. ಮಾಡಿ ತಿನ್ಕೊಂಡು ಹೋಗ್ತಾರೆ. ಸೊ ಮಧ್ಯಾಹ್ನ ಟೈಮ್ ಮಾಡೋ ಏನು ಯೋಚನೆ ಇಲ್ಲ? ಇದೇ ಸರ್ ಆಗ್ತಾ ಇಲ್ಲ. ಓಕೆ ಓಕೆ. ಯಾಕಂದ್ರೆ ಅದು ನಡೆಯುತ್ತೆ. ಓಕೆ. ಜನ ಬೇಕಲ್ವಾ, ಕರೆಕ್ಟ್ ಏನಾದ್ರು ಕರೆಕ್ಟ್. ಮಾಡ್ಬೇಕು. ಹೌದು, ಟಯರ್ಡ್ ಆಗ್ಬಿಡುತ್ತೆ ಫುಲ್. ಸೊ ಬೆಳಿಗ್ಗೆ ನೀವು 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಹೆಚ್ಚು ಕಮ್ಮಿ 4-5 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಕೆಲಸ? ಹ್ಞೂ, 5 ಗಂಟೆಗೆ ಬಂದಿರ್ತೀವಿ. Okay. ಅಷ್ಟರಲ್ಲಿ 7 ಗಂಟೆ ಆಗುತ್ತೆ. ಓಕೆ. ಇನ್ನೂ ಬೇಗ ಬಂದು ಮಾಡಿದ್ರು 6 ಹಾ, ಹಾ. ಗಂಟೆಯಿಂದ ನಮ್ಮ ಹತ್ರ ಹಾ. 6 ಗಂಟೆ ನೀವು ಬನ್ನಿ ವೆಯ್ಟ್ ಹಾ, ಹಾ. ಮಾಡ್ತಾ ಇರ್ತಾರೆ ಪಾಪ. Okay. ಕೊಡೋಕ್ಕೂ ಆಗಲ್ಲ ನಮಗೆ. ಹಾ, ಹಾ. ಇದು ರಾತ್ರಿ ನಾವು 12 ಗಂಟೆಗೆ ಹೋಗ್ತೀವಲ್ವಾ, ಓಕೆ. ಮತ್ತೆ ಬೆಳಗ್ಗೆ ಅಷ್ಟು ಬೇಗ ಬರೋಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಒನ್ ಟೈಮ್ ಅಂದ್ರೆ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆಯಿಂದ ವ್ಯಾಪಾರ ಮಾಡ್ಬೋದಾಗಿತ್ತು. ಓಕೆ. ಎರಡು ಟೈಮ್ ಅಂದ್ರೆ ಹಾಂ ಹಾಂ. 12-1 ಗಂಟೆ ಆಯ್ತು ಮಲ್ಗೆ. Correct. ಹಾ. ಮತ್ತೆ 4 hours ನೀರು ಇದ್ರೆ Okay. ಅಷ್ಟೇ. ಸೊ ಯಜಮಾನ್ರು ಏನಂತ ನಿಮ್ಮ ಈ ಬೆಳವಣಿಗೆ ಬಗ್ಗೆ? ಖುಷಿ ಪಡ್ತಾರೆ. ಖುಷಿ ಅವ್ರು ಪಡ್ತಾರೆ. support ಕೊಡ್ತಾರೆ. ಓಕೆ. ಥ್ಯಾಂಕ್ಸ್ ಅಮ್ಮ. Okay.
कब्बू आगा तू बोल बजाय जाता आगे बोल बाली फोन किया तो लेट कर देना इसी और नहीं कर मेरे 3 डाले हो चलो अगले एक्सचेंज कर देता बोल तो कितना दे अंकल का कितना बा 8 का अंकल कौन है मामू का ये 12 इडली बड़ा छोटा बड़ा हो गया पिकलना देखो 70 हो गए आठ तक कितना देखो पैसा कितना देखो 120 8 तक ಮೂರು ಎರಡು ಚಟ್ನಿ ಹಾಕ್ಬೇಡ ನಿಮ್ಮ ಹೋಟೆಲ್ ಸ್ಪೆಷಲ್ ಏನಾರ ಇಡ್ಲಿ ವಡೆ ರೈಸ್ ಜಾಸ್ತಿ ಇಡ್ಲಿ ಲೈಕ್ ಮಾಡ್ತಾರೆ ಇಡ್ಲಿ ಲೈಕ್ ಮಾಡ್ತಾರೆ ಇಡ್ಲಿ ವಡೆ ಲೈಕ್ ಮಾಡ್ತಾರೆ ಓಕೆ ತಟ್ಟೆ ಇಡ್ಲಿ ಚಿಕ್ಕಿ ಇಡ್ಲಿ ರೈಸು ವಡೆ 3 ಐಟಮ್ ನಿಮ್ಮಲ್ಲಿ ಮಾಡೋದು 4 ಐಟಮ್ ಓಕೆ ಇಡ್ಲಿ ವಡೆ ರೈಸ್ ಇಡ್ಲಿ ವಡೆ ರೈಸ್ ತಟ್ಟೆ ಇಡ್ಲಿ ಚಿಕ್ಕಿ ಇಡ್ಲಿ ಓಕೆ ಒಟ್ಟು 6 ಐಟಮ್ ಮಾಡ್ತೀವಿ ತಟ್ಟೆ ಇಡ್ಲಿ ಚಿಕ್ಕಿ ಇಡ್ಲಿ ಬೆಣ್ಣೆ ಇಡ್ಲಿ ತುಪ್ಪ ಇಡ್ಲಿ ಆಮೇಲೆ ರೈಸು ವಡೆ ಓಕೆ ಏನು ಟೈಮಿಂಗ್ಸಿಂದ ಇರುತ್ತೆ ನಿಮ್ಮದು ನಮ್ಮದು ಮಾರ್ನಿಂಗ್ 7:15 to 1 o'clock ಈವ್ನಿಂಗ್ 6 to 11 o'clock 6 to 11 ಓಕೆ ನಿಮ್ಮ ಈ ಹೋಟೆಲ್ಗೆ ಬರಬೇಕಂದ್ರೆ ಏನು ಲ್ಯಾಂಡ್ ಮಾರ್ಕ್ ಎಲ್ಲಿ ಬರ್ಬೇಕು ಸರ್ ಆ್ಯಕ್ಚುಲಿ ಇದು ಮಾರ್ಕೆಟ್ ಡಿಸೈನ್ ಸ್ವಲ್ಪ ಮುಂದೆ ಬಂದ್ರೆ ಇದು ರಾಯನ್ ಸರ್ಕಲ್ ಆಪೋಸಿಟ್ ಪೊಲೀಸ್ ಸ್ಟೇಷನ್ ರಾಯನ್ ಸರ್ಕಲ್ ಆಪೋಸಿಟ್ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಅಣ್ಣ ರೈಸ್ ಇದೆ ಇಡ್ಲಿ ತಾನೆ ಹಾಫ್ ಪಡ ಫುಲ್ಲ ಇಡ್ಲಿ ಏನಿಲ್ವಾ ಹಾಫ್ ಮೆಂತ್ಯ ಟೇಸ್ಟ್ ಮಾಡಿ ಓಕೆ ಅಣ್ಣ ಹೇಳಣ್ಣ ರೈಸ್ ಇದೆ ವಡೆ ಇದೆ ರೈಸ್ ಕೊಡಿ ಸೊ ನೋಡಿದ್ರಲ್ಲ ಆತ್ಮೀಯರೇ ಈ ವಾವ್ ಇಡ್ಲಿ ಅಡ್ಡಾದಲ್ಲಿ ಎಷ್ಟು ಸಖತ್ತಾಗಿರುತ್ತೆ ಟಿಫನ್ ಅಂತ ನಿಜವಾಗ್ಲೂ ತಿನ್ನೋರು ಕೂಡ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸೊ ನೀವು ಕೂಡ ಬನ್ನಿ ಮೈಸೂರು ರಸ್ತೆಯಿಂದ ಈದ್ಗಾ ಮೈದಾನ ಹೋಗೋ ರಸ್ತೆಯಲ್ಲಿ ಅಥವಾ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಎಕ್ಸಾಕ್ಟ್ಲಿ ಹೋಟೆಲ್ ಇದೆ ನೀವು ಬನ್ನಿ ಒಂದ್ಸಲ ಇಡ್ಲಿ ವಡೆ ಪಲಾವ್ ತಿನ್ನಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್